ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳು ಬಾ ಬೆಳಕೆ. ಬರೆದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇವತ್ತೊಂದು ಚಾಪ್ಟರ್ ನೋಡೋಣ, ಹೊಸ ಚಾಪ್ಟರು. ಚಾಪ್ಟರ್ ಹೆಸರು ಉಳಿದ ಆಲೂಗಡ್ಡೆ. ಉಳಿದ ಆಲೂಗಡ್ಡೆಯಿಂದ ಚಾಪ್ಟರ್ ನೋಡೋಣ. ಇದು ಯಾರ್ದು ಅಂದ್ರೆ ಗುರುರಾಜ್ ಕರ್ಜಗಿ ಸರ್ ಮತ್ತೆ ಅವ್ರ ಫ್ರೆಂಡ್, ಚೈಲ್ಡ್‌ಹುಡ್ ಫ್ರೆಂಡ್. ಅವ್ರ್ದು ಇಬ್ರದ್ದು ಸೇರಿ ಇಬ್ರದ್ದು ಆಗಿದ್ದ ಲೈಫಲ್ಲಿ ಆದಂತ ಒಂದು ಘಟನೆನ ಚಾಪ್ಟರ್ ಆಗಿ ಬರೆದಿದ್ದಾರೆ. ಸೊ ಏನಿದೆ ನೋಡೋಣ. ನನ್ನ ಆತ್ಮೀಯ ಗೆಳೆಯನೊಬ್ಬ ಈಗ ವ್ಯಾಪಾರ ಮಾಡುತ್ತಿದ್ದಾನೆ. ಅವನದ್ದೇ ಆದ 6-7 ದೊಡ್ಡ ಅಂಗಡಿಗಳಿವೆ. ಅವನ ಹಿರಿಯ ಮಗ ವ್ಯಾಪಾರ ನೋಡಿಕೊಳ್ತಾ ಇದ್ದಾನೆ. ನನ್ನ ಸ್ನೇಹಿತ ವ್ಯಾಪಾರದ ಬಹುತೇಕ ಎಲ್ಲವನ್ನೂ ಮಗನಿಗೆ ಒಪ್ಪಿಸಿ ಸಮಾಜ ಸೇವೆಗೆ ಮನಸ್ಸು ಮಾಡಿದ್ದಾನೆ. ಅಲ್ಲೂ ಒಳ್ಳೆಯ ಹೆಸರನ್ನ ಮಾಡಿದ್ದಾನೆ. ಖರ್ಜಗಿ ಸರ್ ಫ್ರೆಂಡ್ ಇದಾರಲ್ವಾ, ಅವ್ರದ್ದು 6-7 ಅಂಗಡಿಗಳಿದೆ, ದೊಡ್ಡ ದೊಡ್ಡ ಅಂಗಡಿಗಳು. ಅದನ್ನ ಫಸ್ಟ್ ಅವ್ರು ನೋಡ್ಕೊತಾ ಇದ್ರು. ಇವಾಗ ತಮ್ಮ ದೊಡ್ಡ ಮಗಗೆ ಅದನ್ನೆಲ್ಲ ಒಪ್ಸಿ ವ್ಯವಹಾರ ನೀನೇ ನೋಡ್ಕೊ ಅಂತ ಹೇಳಿ ಇವರು ಸಮಾಜ ಸೇವೆಗೆ ನಿಂತಿದ್ದಾರೆ. ಸಮಾಜ ಸೇವೆಯಲ್ಲಿ ಇವರು ಒಳ್ಳೆ ಹೆಸರನ್ನ ಮಾಡಿದ್ದಾರಂತ ಅವ್ರ ಫ್ರೆಂಡು. ಅವನು ನಾನು ಪ್ರಾಥಮಿಕ ಶಾಲೆಯಲ್ಲಿ ಒಂದೇ ತರಗತಿಯಲ್ಲಿ ಕಲಿತವರು. ಆತ ತುಂಬಾ ಬಡತನದಿಂದ ಬಂದವನು. ಅವನ ತಂದೆ ಮತ್ತೊಬ್ಬರ ಹೊಲಗಳಿಗೆ ದಿನಗೂಲಿ ಮಾಡಲು ಹೋಗುತ್ತಿದ್ದರು. ಎಷ್ಟೋ ಬಾರಿ ನನ್ನ ಸ್ನೇಹಿತನಿಗೆ ಮನೆಯಿಂದ ಊಟ ತರಲಾಗುತ್ತಿರ್ಲಿಲ್ಲ. ನನ್ನ ಊಟವನ್ನು ಅವನೊಂದಿಗೆ ಹಂಚಿಕೊಂಡು ದಿನಗಳು ಸಾಕಷ್ಟಿದಾವೆ. ಪಾಪ ಅವನು ತುಂಬಾ ಬಡವ, ಮನೇಲಿ ಊಟಕ್ಕೂ ಸಹ ಕಷ್ಟ. ಅವರಪ್ಪ ಬೇರೆ ಹೊಲಗಳಿಗೆ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಆಗ ತುಂಬಾ ಸರಿ ಗುರುರಾಜ್ ಕರ್ಜಗಿ ಸರ್ ಊಟ ತಗೊಂಡ್ ಹೋಗಿರ್ತಿದ್ರಲ್ವಾ ಚಿಕ್ಕವರಿದ್ದಾಗ, ಅವರು ಶೇರ್ ಮಾಡ್ಕೊಂಡು ಊಟ ಮಾಡ್ತಿದ್ರಂತೆ. ಆತ 7ನೇ ತರಗತಿಯನ್ನು ಪಾಸ್ ಆದ. ನಂತರ ಮುಂದೆ ಶಾಲೆಗೆ ಬರ್ಲಿಲ್ಲ. ಅವನು ತಂದೆಯೊಂದಿಗೆ ಕೂಲಿ ಕೆಲಸವನ್ನು ಮಾಡಲು ಹೊರಟ. 7ನೇ ಕ್ಲಾಸ್ ಪಾಸ್ ಆದ್ಮೇಲೆ ಅವನ ಫ್ರೆಂಡು ಕರ್ಜಗಿ ಸರ್ ಫ್ರೆಂಡ್ ಮತ್ತೆ ಮುಂದೆ ಓದಕ್ ಬರ್ಲಿಲ್ವಂತೆ. ಅವರು ಸಹ ಅವ್ರ ಅಪ್ಪನ ಜೊತೆ ಕೂಲಿ ಕೆಲ್ಸಕ್ಕೆ ಹೊರಟ್ರು. ನಾನು ಹೈಸ್ಕೂಲ್ ಮುಗಿಸುವ ಹೊತ್ತಿಗೆ ಆತ ಒಂದು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಊರಿಗೆ ಹೋದಾಗಲೆಲ್ಲ ಅವನು ಕೆಲಸ ಮಾಡ್ತಿದ್ದ ಅಂಗಡಿಗೆ ಹೋಗಿ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಬರ್ತಿದ್ದೆ. ಮುಂದೆ ಅವನ ಸಂಪರ್ಕ ತಪ್ಪಿ ಹೋಯಿತು. ಜೀವನದ ಪ್ರವಾಹ ಜನರನ್ನು ಕೊಚ್ಚಿಕೊಂಡು ಎಲ್ಲೆಲ್ಲಿಯೋ ಸೆಳೆದುಕೊಂಡು ಹೋಗುತ್ತದೆ ನೋಡಿ. ಈಗ 10 ವರ್ಷಗಳ ಕೆಳಗೆ ಆತ ನನ್ನನ್ನು ಹುಡುಕಿಕೊಂಡು ಬಂದ. ಅವನನ್ನು ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಆತ ಬಹಳ ಬದಲಾಗಿದ್ದ. ಅವನ ವೇಷ, ಭೂಷಣ ಮತ್ತು ಮಾತು ಎಲ್ಲವೂ ಹೊಸದಾಗಿತ್ತು. ತಾನು ತನ್ನ ಸ್ವಂತದ 3ನೇ ಅಂಗಡಿಯನ್ನು ಪ್ರಾರಂಭ ಮಾಡುವುದಕ್ಕಾಗಿ ಅದಕ್ಕೆ ನಾನೇ ಬರ್ಬೇಕು ಅಂತ ಹೇಳಿ ಕಾಯೋಕ್ಕೋಸ್ಕರ ನನಗೆ ಒತ್ತಾಯ ಮಾಡ್ದ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು ನಿನಗೆ ಎಂದು ನಾನು ಕೇಳಿದಾಗ ಆತ ನಕ್ಕು ಒಂದು ಘಟನೆಯನ್ನು ಹೇಳಿದ. ಅದೇ ಅವನ ಜೀವನದಲ್ಲಿ ತಿರುವನ್ನು ತಂದಿದ್ದು ಅಂತ ಹೇಳಿ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಕರ್ಜಗಿ ಸರ್ ಕೇಳಿದ್ರಂತೆ, ಅವ್ರ ಅಂಗಡಿ ಓಪನಿಂಗ್ ಅವ್ರ ಫ್ರೆಂಡ್ 10 ವರ್ಷ ಆದ್ಮೇಲೆ ಕರೆಯಕ್ ಬಂದಾಗ ಫುಲ್ ರಿಚ್ ಆಗಿದ್ರು. ಅವ್ರ ವೇಷ, ಭೂಷಣ, ಮಾತು ಎಲ್ಲ ಬದಲಾಗಿತ್ತು. ಸಖತ್ ರಿಚ್ ಆಗಿದ್ರು. ನಿನಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕರ್ಜಗಿ ಸರ್ ಕೇಳಿದ್ರೆ ಅವ್ರು ಹೇಳಿದ್ರಂತೆ, ನನ್ನ ಜೀವನದಲ್ಲಿ ಆದ ಒಂದು ಘಟನೆನೇ ನನಗೆ ಈ ತಿರುವು ತಗೋತು ಅಂತ ಹೇಳ್ತಾರಂತೆ. ಆ ಘಟನೆ ಏನು ಅಂತ ಹೇಳಿ ಅವ್ರ ಫ್ರೆಂಡ್ ಕರ್ಜಗಿ ಸರ್ ಹತ್ರ ಹೇಳ್ತಾ ಇದ್ದಾರೆ. ಈತ ಒಂದು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಮಾಲೀಕ ಒಂದು ಭಾನುವಾರ ಎಲ್ಲಾ ಗೂಡುಗಳನ್ನು ಸ್ವಚ್ಛ ಮಾಡು ಅಂತ ಹೇಳ್ತಾರೆ. ತರಕಾರಿ ಇಟ್ಟ ಗೂಡುಗಳನ್ನು ಸ್ವಚ್ಛ ಮಾಡುವಾಗ ಅಲ್ಲಿ 4-5 ಕೆಜಿ ಆಲೂಗಡ್ಡೆ ಉಳಿದಿತ್ತು ಕಣ್ಣಿಗೆ ಬಿತ್ತು. ಇನ್ನು ಹೊಸ ಆಲೂಗಡ್ಡೆ ಬಂದಾಗ ಶೇಖರಿಸಲು ಸ್ಥಳ ಬೇಕಲ್ವಾ. ಹುಡುಗ ಏನ್ ಮಾಡ್ತಾನೆ, ಉಳಿದ ಆಲೂಗಡ್ಡೆಯನ್ನು ತಾಸಾರದಿಂದ ಒಂದು ಗೋಣಿ ಚೀಲದಲ್ಲಿ ತುಂಬಿ ಕೆಳಗೆ ಎಸೆದ. ಅದು ಕಬಾರ್ಡ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾನೆ ಅವನು ಭಾನುವಾರ. ಮತ್ತೆ ನೆಕ್ಸ್ಟ್ ಇನ್ನು ಹೊಸ ಆಲೂಗಡ್ಡೆ ಬರುತ್ತಲ್ವಾ, ಅದನ್ನ ಅಲ್ಲಿ ಜೋಡ್ಸೋಣ ಅಂತೇಳಿ ಅಲ್ಲಿ ಉಳಿದಿರ್ತಕ್ಕಂಥ ಒಂದ್ 4-5 ಕೆಜಿ ಹಳೆ ಆಲೂಗಡ್ಡೆನ ತೆಗೆದು ಒಂದು ಗೋಣಿ ಚೀಲಕ್ಕಿತ್ತು ತಾಸಾದ. ಇದೇನ್ ಬೇಡ ಬಿಡು, ಇವು ಬೇಡ, ಮತ್ತೆ ಹೊಸ ಆಲೂಗಡ್ಡೆ ಜೋಡ್ಸೋಣ ಅಂತ ತೆಗೆದು ಎಸಿತಾನೆ. ಆಗ ಅವಾಗ ಅವ್ರು ಕೇಳ್ತಾರೆ, ಅವ್ರ ಓನರ್ ಕೇಳ್ತಾನೆ, ಯಾಕಪ್ಪ ಆಲೂಗಡ್ಡೆ ಯಾಕೆ ಬಿಸಾಕ್ದೆ ನೀನು ಅಂತ ಹೇಳಿ ಅವರ ಓನರ್ ಕೇಳ್ತಾರೆ. ಆಗ ಅದೇನಿಲ್ಲ ಸ್ವಾಮಿ, ಏನಿಲ್ಲ, ಬರೀ 4-5 ಕೆಜಿ ಇರ್ಬೋದು ಅಷ್ಟೇ. ಇದನ್ನು ಇಲ್ಲಿಯೇ ಕೆಳಗೆ ಮೂಲೆಯಲ್ಲಿ ಇಟ್ಟಿರ್ತೀನಿ ಅಷ್ಟೇ. ಅದನ್ನ ಯಾಕೆ ತಗೋತಾರೆ? ಹೊಸ ಆಲೂಗಡ್ಡೆಗೆ ಮೇಲೆ ಸ್ಥಳವನ್ನು ಸ್ವಚ್ಛ ಮಾಡಿದೀನಿ, ಅಲ್ಲಿ ಹೊಸ ಆಲೂಗಡ್ಡೆ ಜೋಡ್ಸೋಣ. ಈ ಉಳಿದಿರೋ ಹಳೆ ಆಲೂಗಡ್ಡೆನ ಯಾರು ತಗೋತಾರೆ? ಅಲ್ಲೇ ಮೂಲೆಯಲ್ಲಿ ಇರ್ಲಿ ಬಿಡಿ ಅಂತ ಹೇಳಿ ಅವನು ಅವ್ರ ಓನರಿಗೆ ಹೇಳ್ತಾನೆ. ಆಗ ಯಜಮಾನ ಹೇಳ್ತಾನೆ, ಮಗು ಬಾಯ್ಲಿ, ಮೊನ್ನೆ ನಾನು ಒಟ್ಟು ತಂದದ್ದು 25 ಕೆಜಿ ಆಲೂಗಡ್ಡೆ. ಈಗ ಸುಮಾರು 20 ಕೆಜಿ ಆಲೂಗಡ್ಡೆ ಮಾರಾಟವಾಗಿದೆ. ನಾನು ಆಲೂಗಡ್ಡೆ ತರಲು ಹಾಕಿದ ದುಡ್ಡು ಬಂದಿದೆ. ಈಗ 20 ಕೆಜಿ ಏನ್ ಆಲೂಗಡ್ಡೆ ನಾನು ಮಾರಿದ್ದೀನಲ್ಲ, ಅದು ನಾನು ಆಲೂಗಡ್ಡೆ ತರಕ್ ಬಂಡವಾಳ ಹಾಕಿದ್ದೀನಲ್ಲ, ಆ ದುಡ್ಡು ನನಗೆ ಬಂದಿದೆ. ಈಗ 20 ಕೆಜಿ ಮಾರಿದ್ನಲ್ವಾ, ಅದರಲ್ಲಿ ಆ ಬಂಡವಾಳ ಬಂದಿದೆ. ಈ ಉಳಿದ 5 ಕೆಜಿ ಆಲೂಗಡ್ಡೆಯನ್ನು ಮಾರಿದಾಗಲೇ ನಮಗೆ ಲಾಭ ಬರುವುದು. ಅದರಲ್ಲಿಯೇ ನನ್ನ ಸಂಸಾರ ನಡೆಯಬೇಕು. ನಿನ್ನ ಸಂಬಳವು ಬರುವುದು ಅದೇ 5 ಕೆಜಿ ಆಲೂಗಡ್ಡೆಯಿಂದಲೇ. ಮಾರಿದ 20 ಕಿಲೋದಿಂದ ನನಗೇನು ಲಾಭವಿಲ್ಲ. ಈ ಉಳಿದ ಆಲೂಗಡ್ಡೆಯ ಮಾರಾಟದಿಂದಲೇ ನಿನ್ನ ಮತ್ತು ನನ್ನ ಜೀವನ ನಡೆಯಬೇಕಾಗಿರೋದು. ಇದೇ ನಿಜವಾದ ಬೆಲೆ ಬಾಳುವ ವಸ್ತು ನಮಗೆ ಅಂತ ಹೇಳಿ ಯಜಮಾನ ಹೇಳ್ತಾರೆ. ಅವ್ನು ಮೂಲೆಯಲ್ಲಿ ಬಿಸಾಕ್ತಾನಲ್ಲ, ಅವಾಗ ಹೇಳ್ತಾರೆ ಅದನ್ನ, ನಾನ್ ಹಾಕಿದ ದುಡ್ಡು 20 ಕೆಜಿ ಬಂದಿದೆ. ಇನ್ನು ನಮಗೆ ಲಾಭ ಬೇಕಲ್ಲ, ಅಂಗಡಿ ಇಟ್ಕೊಂಡು ಮಾರ್ಬೇಕು ಅಂದ್ರೆ ಲಾಭ ಬೇಕು, ಮತ್ತೆ ಇವ್ರಿಗೆ ಕೆಲ್ಸಕ್ಕೆ ಸಂಬಳ ಕೊಡ್ಬೇಕು, ಇದೆಲ್ಲ ಆಗ್ಬೇಕು ಅಂದ್ರೆ ಆ 5 ಕೆಜಿ ಉಳಿದಿರೋ ಆಲೂಗಡ್ಡೆಲ್ಲೇ ಆಗ್ಬೇಕು.
ಅದನ್ನ ನೀನು ಅಷ್ಟು ತಾತ್ಸಾರ ಮಾಡದೆ ನೆಗ್ಲೆಕ್ಟ್ ಮಾಡಿ ಅದನ್ನ ಬಿಸಾಕ್ಬೇಡ, ಅದ್ರಲ್ಲೇ ನಮ್ ಜೀವನ ಇರೋದು ಅಂತ ಹೇಳಿ ಅವ್ರ ಯಜಮಾನ ಆ ಹುಡುಗನಿಗೆ ಹೇಳ್ತಾರೆ. ಈಗ ನನ್ನ ಸ್ನೇಹಿತನಿಗೆ ಆ ಉಳಿದ ಆಲೂಗಡ್ಡೆಗಳು ತುಂಬಾ ಆಕರ್ಷಕವಾಗಿ ಕಂಡವು. ಅವುಗಳನ್ನು ಚೆನ್ನಾಗಿ ಒರೆಸಿ ಎಲ್ಲರಿಗೂ ಕಾಣುವಂತೆ ಇಟ್ಟ. ಸ್ನೇಹಿತ ಹೇಳಿದ, ಅಂದೇ ನಾನೊಂದು ಬಹುದೊಡ್ಡ ಪಾಠ ಕಲಿತೆ. ಹೆಚ್ಚು ಖರ್ಚಾದದ್ದು ವೆಚ್ಚಕ್ಕೆ ಸರಿಯಾಯಿತು, ಉಳಿದದ್ದೇ ಜೀವನದ ಅಭಿವೃದ್ಧಿಗೆ ಸಾಧನ. ಅಂದ್ರೆ ನಾವ್ ಹೆಚ್ಚು ಖರ್ಚು ಏನ್ ಖರ್ಚಾಗಿತ್ತು ಇದುವರೆಗೂ ಅದು ನಾವ್ ಹಾಕಿದ ವೆಚ್ಚಕ್ಕೆ ಸರಿಯಾಯ್ತು. ಇನ್ ಮಿಕ್ಕಿದಿರೋದು ಏನ್ ನಾವು ಅದನ್ನ ಮಾರಾಟ ಮಾಡ್ಬೇಕು ಅದು ನಮ್ಮ ಜೀವನಕ್ಕೆ ಅಂತ ಹೇಳಿ ಅವತ್ತೇ ನಾನು ಆ ಪಾಠ ಕಲಿತೆ. ಆ ಪಾಠದಿಂದನೇ ನಾನು ಇವತ್ತು ಇಷ್ಟೊಂದು ಶ್ರೀಮಂತ ಆಗಿರೋದು, ಇಷ್ಟೊಂದು ನನಗೆ ಲಾಭ ಆಗಿರೋದು, ಇಷ್ಟೊಂದು ಅಂಗಡಿಗಳನ್ನ ನಾನು ತೆರೆದು ಇಷ್ಟು ರಿಚ್ ಆಗಿದ್ದು ಆ ಜೀವನದಲ್ಲಿ ಆ ನಮ್ಮ ಯಜಮಾನ್ರು ಹೇಳ್ಕೊಟ್ಟಿರೋ ಆ ಒಂದು ಪಾಠನೇ ನಾನು ಇಲ್ಲಿಗೆ ನನ್ನ ನಿಲ್ಸಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಸರಿ ಆಯ್ತು. ದೇವ್ರು ಚೆನ್ನಾಗಿ ನಡೆಸಿದ್ದಾನೆ. ಇದೇ ನನ್ನ ವ್ಯಾಪಾರದ ಸೂತ್ರ ಅಂತ ಹೇಳಿ ಅವರು ಖರ್ಗೆ ಸರ್ ಹತ್ರ ಹೇಳ್ತಾರೆ. ಈ ಖರ್ಗೆ ಸರ್ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ದಾರೆ? ಇದುವರೆಗೂ ಕಳೆದ ಜೀವನ ಬದುಕಿನ ಖರ್ಚಿಗಾಯಿತು. ಎಷ್ಟು ಉಳಿದಿದೆಯೋ ಯಾರಿಗೂ ಗೊತ್ತಿಲ್ಲ. ನಾವಿಷ್ಟು ವರ್ಷ ಬದುಕಿದ್ದೇನಾಯ್ತು? ನಮ್ಮ ಬದುಕಿನ ನಮ್ಮ ಬದುಕಿಗೆ ಖರ್ಚಾಯ್ತದ್ದು. ನಾವು ಇಷ್ಟು ವರ್ಷ ನಾವು ಬದುಕಿದ್ದು ನಮ್ಮ ಬದುಕಿಗೆ ಖರ್ಚಾಯ್ತು. ಇನ್ನು ಎಷ್ಟು ದಿನ ನಾವಿರ್ತೀವೋ ಗೊತ್ತಿಲ್ಲ ಅಲ್ವಾ? ಆ ಉಳಿದ ಕೊಂಚವನ್ನಾದರೂ ಸ್ವಚ್ಛವಾಗಿ, ಆಕರ್ಷಕವಾಗಿ ಬದುಕಿದರೆ ಒಂದು ಸಾಧನೆಯ ಲಾಭ ನಮಗೂ ಸಮಾಜಕ್ಕೂ ದೊರಕೀತು ಅಂತ ಹೇಳಿ ಖರ್ಗೆ ಸರ್ ಹೇಳ್ತಾ ಇದ್ದಾರೆ. ಇವಾಗ ಆಲ್ರೆಡಿ ನಾವು ಬದುಕಿದಾಗಿದೆ, ಇನ್ ಎಷ್ಟ್ ದಿನ ಬದುಕ್ತೀವೋ ಗೊತ್ತಿಲ್ಲ. ಅದನ್ನಾದ್ರೂ ತುಂಬಾ ಪ್ರೀತಿಯಿಂದ ಸ್ವಚ್ಛವಾಗಿ, ಆಕರ್ಷಕವಾಗಿ ಬದುಕಿದ್ರೆ ನಮಗೂ ಮತ್ತು ನಮ್ಮ ಸಮಾಜಕ್ಕೂ ಲಾಭ ಅಂತ ಹೇಳಿ ಖರ್ಗೆ ಸರ್ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರು ಇದು ಈ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅಂಗಡಿಗಳು, ತರಕಾರಿಗಳನ್ನೆಲ್ಲ ವ್ಯಾಪಾರ ಮಾಡ್ತಾರೆ ಅವರಿಗೆಲ್ಲ ಈ ಸಾಫ್ಟ್ವೇರ್ ತುಂಬಾನೇ ಯೂಸ್ ಆಗುತ್ತೆ. ಸೊ ಅಂದ್ರೆ ನಮ್ಮ ಬದುಕಿಗೂ ಇದು ರಿಲೇಟೆಡ್ ಅಂತ ಹೇಳಿ ಖರ್ಗೆ ಸರ್ ಒಂದು ಸಾಫ್ಟ್ವೇರ್ ಮಾಡಿದ್ದಾರೆ. ಸೊ ಈ ಸಾಫ್ಟ್ವೇರ್ ನಿಮಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ದಯವಿಟ್ಟು ಕಮೆಂಟ್